ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅನ್ಕೊಳ್ತೀನಿ. ಎಲ್ಲರೂ ಆರೋಗ್ಯವಾಗಿರಲಿ ಅಂತಾನೆ ಕೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗಲ್ಲಿ ನಾನು ಫಿಶ್ ಕರಿ ಮಾಡ್ತಾ ಇದ್ದೀನಿ. ಅಂದರೆ ಸಂಜೆಯಿಂದ ಹಾಗೆ ರೆಸಿಪಿಯಿಂದ ಸ್ಟಾರ್ಟ್ ಆಯಿತು ವ್ಲಾಗ್. ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಸುಮಾರು ದಿನದಿಂದ. ಹೋಗೋಕ್ಕೆ ಆಗಿರಲಿಲ್ಲ. ಸರಿ ಒಂದು ಸಂಡೇ ಹೋಗೋಣ ಮನೇಲಿ ಇವ್ರನ್ನ ಬಿಟ್ಬಿಟ್ಟು ಅಂತ ಹೇಳಿ ನಾಳೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. ಸರಿ ಇವಾಗ ಫಿಶ್ ಕರಿ ಮಾಡಿದ್ರೆ ನಾಳೆ ಬೆಳಗ್ಗೆ ಮಧ್ಯಾಹ್ನಕ್ಕೂ ಅವ್ರಿಗೆ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇದು ಪ್ರೀತಮ್ಗೋಸ್ಕರನೇ ಮಾಡಿದ್ದು. ಯಾಕೆ ಅಂತಂದರೆ ಸ್ವಲ್ಪ ಮಕ್ಕಳಿಗೆ ಇವಾಗೆಲ್ಲ ಮೀನು ತಿನ್ಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸರಿ ಅವನಿಗೆ ವೀಕ್ಲಿ ಒನ್ಸ್ ಆದರೂ ಅವನು ನಾನ್ ವೆಜ್ಜಲ್ಲಿ ಚಿಕನ್ ಮಟನ್ ಏನನ್ನೂ ತಿನ್ನೋದಿಲ್ಲ. ಎಗ್ ತಿಂತಾನೆ, ಫಿಶ್ ಮಾತ್ರ ತಿಂತಾನೆ. ಸರಿ ಅದನ್ನೇ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಜೊತೆಗೆ ಪ್ರಗತಿಗೆ ಟ್ರೈ ಮಾಡಿದೆ, ತಿನ್ಸೋಣ ತುಂಬ ಒಳ್ಳೆಯದು ತಿನ್ಬೇಕಂತ ಹೇಳಿ ಆಗಿಲ್ಲ. ಸೊ ಹಾಗಾಗಿ ಪ್ರೀತಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಇಲ್ಲಿ ಸೋಂಪು, ಪೆಪ್ಪರು, ಜೀರಿಗೆ 3 ಮಸಾಲ ಇದನ್ನು ತೊಗೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ. ಈ ಟೈಮಲ್ಲಿ ನಿಮ್ಗೆ ಬೇಕಂತಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿ ಹಾಕೋಬಹುದು. ನಾನು ಸ್ಕಿಪ್ ಮಾಡಿದ್ದೀನಿ, ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದೆಲ್ಲ ಬಾಡಿ ಬೆಂದ ಮೇಲೆ 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮೀನು ಸಾರು ಅಂತಂದರೆ ಅಥವಾ ಮೀನು ಕರಿ ಅಂತಂದರೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕ್ತೀವಿ, ಹಾಗಾಗಿ ಟೊಮೊಟೊ ಕಡಿಮೆನೇ ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ತೆಂಗಿನಕಾಯಿ ತುರಿ ಇರಲಿಲ್ಲ, ಹಾಗಾಗಿ ನಾನು ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. 1-2 ದೊಡ್ಡ ಸ್ಪೂನಷ್ಟು ಕೊಬ್ಬರಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದು. ಇದು ಫಿಶ್ಗೆ ಅಂತ ರೆಡಿ ಮಾಡಿರೋ ಮಸಾಲ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಟರ್ ಫಿಶ್ ಅಂತ ಹೇಳಿ, ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿ ಆಗುತ್ತೆ. ಈ ಒಂದು ಕರಿ ಏನಿದೆ ಅಲ್ಲ, ನೀವು ರೆಡ್ ರೈಸು ಅಥವಾ ಈ ಬಾಯ್ಲ್ಡ್ ರೈಸ್ ಎಲ್ಲ ಬರುತ್ತಲ್ಲ, ಆ ಥರ ಅನ್ನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾರ್ಮಲ್ ರೈಸ್ಗಿಂತ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಎಣ್ಣೆಗೆ ಸ್ವಲ್ಪ ಮೆಂತ್ಯ, ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಸಾಂಬಾರು ಈರುಳ್ಳಿನ ಸ್ವಲ್ಪ ಕಟ್ ಮಾಡಿಟ್ಟಿದ್ದೆ. ನಾರ್ಮಲ್ ಈರುಳ್ಳಿ ಕೂಡ ಹಾಕೋಬೋದು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಮಸಾಲ ಎಲ್ಲ ಏನು ಫ್ರೈ ಮಾಡಿದ್ದೆ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿಟ್ಕೊಳ್ಳೋದು. ರುಬ್ಬಿರೋ ಮಸಾಲಾನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕರಿಗೆ ಬೇಕಾಗಿರುವಂತಹ ಮಸಾಲ ರೆಡಿ ಆಗುತ್ತೆ. ಅದಕ್ಕೆ ಹುಣಸೆ ಹಣ್ಣು ಹಾಕಿದ್ನಲ್ಲ ಅದನ್ನು ಹಾಕಿ ಮೇಲೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರದ ಮೆಣಸಿನ್ಕಾಯಿ ಏನಾದರೂ ಫ್ರೈ ಮಾಡಿದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಸ್ಪೈಸಿಯಾಗಿರಲಿ ಅಂತ. ಚೆನ್ನಾಗಿ ಕರಿ ಗ್ರೇವಿ ಏನಿದೆ ಚೆನ್ನಾಗಿ ಕುದಿಬೇಕಾದ್ರೆ ಮೀನನ್ನು ಹಾಕಿ 3-4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಬೇಗ ಬೆಂದೋಗುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಹಾಕಿ ತುಂಬ ಚೆನ್ನಾಗಾಗುತ್ತೆ. ನಾನು ಹೇಳಿದ್ನೆಲ್ಲ ರೆಡ್ ರೈಸ್ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಇವಾಗ ನಾನು ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೆ, ಯಾಕೆ ಅಂತಂದರೆ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಇವತ್ತು ಭಾನುವಾರ, ನಾಳೆ ಸ್ಕೂಲ್ ಇರುತ್ತೆ. ನಾನೇನಾದರೂ ಇವತ್ತು ಫುಲ್ ಡೇ ಮನೇಲಿಲ್ಲ ಅಂತ ಅಂದರೆ ತುಂಬ ಕೆಲಸ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು ಉಪ್ಪಿಟ್ಟು, ಕೇಸರಿ ಬಾತು ಮಾಡಿಟ್ಟು ಯೂನಿಫಾರ್ಮ್ನೆಲ್ಲ ವಾಶ್ ಮಾಡೋಕ್ಕೆ ಹಾಕಿ ನಾನು ಸ್ವಲ್ಪ ಜೀರಿಗೆ ನೀರನ್ನು ಬಿಸಿ ಮಾಡಿ ಕುಡಿದೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಮಲ್ಗೆ ಇದ್ದರು ಆರಾಮಾಗಿ. ಸೊ ನಾನು ಬೇಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡು ಒಂದು 7:30 ಹೊರಟ್ಬಿಟ್ರೆ ವಾಪಸ್ ರಿಟರ್ನ್ ಬರೋಕ್ಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಅಮ್ಮನ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯಾವಾಗಲೂ ನನಗೇನು ಅನಿಸುತ್ತೆ, ನನ್ನ ಅಮ್ಮನ ನಾನು ನೋಡೋಕ್ಕೆ ಹೋದಾಗ ಅಥವಾ ಯಾರಾದರೂ ಊರಿಗೆ ನಮ್ಮ ಅಜ್ಜಿ ನೋಡೋಕ್ಕೆ ಬಂದಾಗ ಅವ್ರ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊಂಡಿದ್ದು. ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಅಥವಾ ತುಂಬ ಚೆನ್ನಾಗಿ ಬಂದರು ಅಂದ ತಕ್ಷಣ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಸೊ ನಿಮ್ಮಲ್ಲಿ ಏನೇ ನೋವಿದ್ರು, ಒಂಥರ ಬೇಜಾರಿರಲಿ, ಏನೇ ಇರಲಿ ಸೈಡಲ್ಲಿ ಇಟ್ಬಿಟ್ಟು ನೀವೇನಾದರೂ ನಿಮ್ಮ ಅಪ್ಪ ಅಮ್ಮ ನೋಡೋಕೆ ಹೋಗ್ತೀವಿ ಅಂತಂದಾಗ ನನ್ನ ಮಗ ರಾಜ, ನನ್ನ ಮಗಳು ರಾಣಿ ಥರನೇ ಇದ್ದಾಳೆ ಅನ್ನೋ ಫೀಲ್ ಅವ್ರಿಗೆ ಕೊಡೋ ಥರ ನೀವು ಹೋಗಿ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಅದು ನಾನು ಸುಮಾರು ಹತ್ರದಿಂದ ನೋಡಿದ್ದೀನಿ. ಸುಮ್ಮನೆ ಅವ್ರ ಮಕ್ಕಳು ಚೆನ್ನಾಗಿ ಹೋದ್ರೂ ಕೂಡ ಅವರಲ್ಲಿ ಊರಲ್ಲಿ ಎಷ್ಟು ಖುಷಿ ಪಡ್ತಾ ಇರ್ತಾರೆ ಅಂತ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನೀವು ಸುಮಾರು ಜನ ಅದನ್ನು ಫೀಲ್ ಮಾಡಿರ್ತೀರ. ಇನ್ನು ಬೇಗ ಅವ್ನು ಎದ್ದೇಳಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಅವ್ನು ಎದ್ದೇಳಕ್ಕೆ ಮುಂಚೆಗೆ ಹೋಗ್ಬಿಡೋಣ ಅಂತಲೂ ಅಂದ್ಕೊಂಡೆ. ಅವ್ನಿಗೆ ಡೈಲಿ ಸ್ಕೂಲಿಗೆ ಹೋಗಿ ಬೆಳಗ್ಗೆ ಎದ್ದು ಅಭ್ಯಾಸ ಅಲ್ವಾ, ಎದ್ಬಿಟ್ಟ. ಸರಿ ಆಯಿತು, ಹೇಗೋ ಮಾಡಿ ಹೊರಡೋಣ ಅಂತೇಳಿ ನಾನು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಜೀರಿಗೆಯನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಬೆಚ್ಚಗಿರೋ ಒಂದು ಗ್ಲಾಸ್ನಲ್ಲಿ ನೀರನ್ನು ಕುಡಿತೀನಿ. ನಾನು ಕೂಡ ಹಾಗೇನೆ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ. ನೀವು ಸಾಮಾನ್ಯವಾಗಿ ನೋಡಿರ್ತೀರ, ಅಮ್ಮ ಮನೆಗೆ ಹೋದರೆ
ತುಂಬ ಕಮ್ಮಿ ನಾನು ಹಿಂಗಂದ್ರೆ ಹಾಗೆ ಹೋಗ್ಬಿಡೋದು. ಬೇರೆ ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ತೀನಿ, ನನಗೆ ಅದೆಲ್ಲ ಏನು ಮ್ಯಾಟರ್ ಅನ್ಸಲ್ಲ. ಬಟ್ ಅಮ್ಮ ಮನೆಗೆ ಹೋಗ್ತೀನಿ ಅಂತಂದರೆ ನಾನು ತುಂಬ ಚೆನ್ನಾಗಿ ರೆಡಿಯಾಗಿ ನೀಟಾಗಿ ಖುಷಿಯಾಗಿ ನಂದೇನೇ ಇದ್ರೂ ನನಗಂತ ಸಮಸ್ಯೆ ಇದೆ ಅಂತ ಅನ್ಕೋಬಿಡಿ ಅಂತ ಹೇಳಿದ್ದು. ಹಂಗಿದ್ರೂ ಕೂಡ ಅದೆಲ್ಲನೂ ಅಲ್ಲೇ ಬಿಟ್ಟು ಬರೀ ಸಂತೋಷನ ಮಾತ್ರ ಅವ್ರ ಹತ್ರ ತೊಗೊಂಡು ಹೋಗಿ ಅಂತ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ನಾನು ಅದನ್ನು ಮಾಡ್ತೀನಿ. ಹಾಗಾಗಿ ಇನ್ನು ರೆಡಿ ಆಗ್ತಾಯಿದ್ದೆ. ಪ್ರಗತಿನೂ ಕೂಡ ಇದ್ದರು. ಎಲ್ಲರಿಗೂ ಏನೇನು ಕೆಲಸ ಮಾಡಬೇಕು, ಹೆಂಗಿರಬೇಕು, ಏನೇನು ಕೆಲಸ ಮುಗಿಸ್ಕೋಬೇಕಂತೆಲ್ಲ ಹೇಳಿ ಹೊರಡ್ತಾ ಇದ್ದೀನಿ. ಇನ್ನು ವೈಟ್ ಕಲರ್ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡೋದಿತ್ತು. ನಾನು ಫಸ್ಟು ನನ್ನ ಡ್ರೆಸ್ ಹಾಕಿಬಿಡ್ತೀನಿ. ನಂದು ಜಸ್ಟ್ ಕ್ವಿಕ್ ವಾಶ್ ಮತ್ತು ಹಾಟ್ ವಾಟರಲ್ಲಿ ವಾಶ್ ಮಾಡಲ್ಲ, ನಾನು ಕೋಲ್ಡ್ ವಾಟರಲ್ಲಿ ನನ್ನ ಡ್ರೆಸ್ ವಾಶ್ ಮಾಡ್ತೀನಿ. ಯಾಕೆಂದರೆ ನಾನು ತುಂಬ ಕಡಿಮೆ, ಬಟ್ ನಾನು ಜಾಸ್ತಿ ಡ್ರೆಸ್ನ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇನ್ನು ಮಕ್ಕಳದೆಲ್ಲ ಸ್ವಲ್ಪ ಡೈಲಿ ವಾಶ್ ಆಗ್ತೀನಿ ಮೈಲ್ಡ್ ಬೆಚ್ಚಗಿರೋ ನೀರಲ್ಲಿ. ವೈಟ್ ಡ್ರೆಸ್ ಅಂದರೆ ತುಂಬ ನಾನು ಸ್ವಲ್ಪ ಹಾಟ್ ವಾಟರ್ ಯೂಸ್ ಮಾಡ್ತೀನಿ. ಅಂದರೆ ಎಲ್ಲ ಬಟ್ಟೆನೂ ಸಪ್ರೇಟ್ ವಾಶ್ ಮಾಡೋದ್ರಿಂದ ಬಟ್ಟೆ ಕ್ಲೀನ್ ಆಗುತ್ತೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆದೆ. ಬಾಡಿ ಮಾಯಿಶ್ಚರೈಸರ್ ಯಾವುದು ಯೂಸ್ ಮಾಡಲ್ಲ ನಾನು, ಬಾದಾಮ್ ಆಯಿಲು ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ನಾನು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇನ್ನು ಪ್ರೀತಮ್ಗೆ ಹೇಳೋಗೋದೇ ಒಂಥರ ಬೇಜಾರು. ಅವನು ನಾನು ಬರ್ತೀನಿ ಅಂತಿದ್ದ. ಸೊ ಅವನಿಗೇನೋ ಒಂದು ಹೇಳಿ ಚಾಕ್ಲೇಟ್ ತರ್ತೀನಿ ಹಾಗೆ ಹೀಗೆ ಅಂತ ಬಾಯ್ ಮಾಡಿ ಹೊರಡೋಷ್ಟ್ರೊಳಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಬಂದುಬಿಡ್ತೀನಿ ಈವ್ನಿಂಗ್ ಅಲ್ಲ. ಸೊ ಇವತ್ತು ಒಂದಿನ ನನ್ನ ಹಸ್ಬೆಂಡ್ಗೆ ಮಕ್ಕಳನ್ನ ಒಪ್ಪಿಸಿ ನಾನು ಹೊರಡ್ತಾ ಇದ್ದೀನಿ. ಒಂದು ಹೆಣ್ಣು ಹೊರಗಡೆ ಹೋಗ್ತಾರೆ ಅಂದರೆ ಎಷ್ಟು ಜವಾಬ್ದಾರಿ ಅಲ್ವಾ. ಅದೇ ನನ್ನ ಹಸ್ಬೆಂಡು ಊರಿಗೆ ಹೋಗ್ತಾರೆ 4 ಗಂಟೆಗೆ ಹೋಗಬೇಕು ಅಂತ ಅಂದರೆ ಅವರು ಎಲ್ಲರಿಗೂ ಮಲಗಿರೋರ್ಗೇ ಓಕೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಬಾಯ್ ಅಂತ ಹೇಳಿ ಹೊರಡ್ತಾರೆ. ಬಟ್ ಒಂದು ಹೆಣ್ಣು ತಾಯಿ ಆಚೆಗೆ ಹೋಗ್ಬೇಕಂತಂದರೆ ಎಷ್ಟು ಜವಾಬ್ದಾರಿ ಇರುತ್ತಲ್ವ. ಎಲ್ಲವನ್ನು ನೋಡಬೇಕು, ನಾಳೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿ ಆಚೆ ಹೋಗಬೇಕು. ಸೊ ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ, ಜವಾಬ್ದಾರಿ ಜಾಸ್ತಿ ಅಂತ. ಇನ್ನು ಊರಿಂದ ತೊಗೊಂಬಂದಿದ್ದು ಬಾಳೆಗೊನೆ ಕಟ್ಟೆ ಮಾಡಿಲ್ಲ, ಹಂಗೆ ಎಲ್ಲ ಹಣ್ಣಾಗ್ತಾಯಿತ್ತು. ಹೆಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮುಚ್ಚಿಪ ಹಣ್ಣನ್ನು ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನೀನು ಕೆಲಸದವ್ರಿಗೆ ಅಷ್ಟು ತುಂಬ ನೋಡಿದ್ದೀನಿ. ತೆಪ್ಪೆ ಅಲ್ಲ ಸಿಪ್ಪೆ. ಏನಪ್ಪ ಅದು? ನೈಲ್ಸ್ ಕಟ್ ಮಾಡಿಸ್ಕೋ. ಏನಪ್ಪ ಸ್ನಾನ ಬೇಕಾ? ಅದು ಚೆನ್ನಾಗಿದ್ಯಾ? ಹಳ್ಳೆಣ್ಣೆ ಹಾಕಿದ್ದೀನಿ, ಸ್ನಾನ ಮಾಡಿಸ್ಕೋಕೆ. ಅಂದರೆ ಒಂದೊಂದಕ್ಕೂ ಕನೆಕ್ಷನ್ ಇರುತ್ತೆ ಅಂತ ಹೇಳ್ಬೋದು. ಹಿಂದಿನ ದಿನ ಅಮ್ಮಂಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಅವ್ರಿಗೆ ಗ್ಯಾಸ್ಟ್ರಿಕ್ ಥರ ಆಗಿ ಏನೋ ಗೊತ್ತಿಲ್ಲ, ಸುಮಾರು ಒಂಥರ ಫೀಲ್ ಮಾಡಿದರು. ಸೊ ಅದೇ ಟೈಮಿಗೆ ನಾನು ಹೋಗಬೇಕು ಅಂತ ಹೆಂಗೆ ಫೀಲ್ ಆಯಿತು, ನಾನು ಹೊರಟೆ ನೋಡೋಕ್ಕೆ. ನಮಗೆ ಹೇಳೇ ಇಲ್ಲ ನಮ್ಮಮ್ಮ. ನಾನು ಅಮ್ಮ ಮನೆಗೆ ಹೋಗ್ತೀನಿ, ಇರ್ತೇನೆ ನೀನು. ಯಾಕೆ ನಿಂಗೆ ಗಲಾಟೆ ಮಾಡ್ತೀಯಲ್ಲ? ಕ್ಷಮಿಸ್ತೀಯಾ? ನಿಂಗೆ ಗಲಾಟೆ ಮಾಡ್ತೀಯಾ, ಕೂಗ್ತೀಯಾ, ಕಿರಿಸ್ತೀಯಾ? ಅದಕ್ಕೆ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಗಾಡಿಲಿ ಹೋಗ್ತೀನಿ. ಬಾಯ್. ಪಪ್ಪಿ ಕೊಡಿ ಈ ಕಡೆ ಅಲ್ಲ. ಬಾಯ್ ಬಾಯ್ ಬಾಯ್. See you. Tata. I love you. ಉಪ್ಪು ತಿನ್ನು. ಕೇಸರಿ ಬಾತ್ ತಿಂತ್ಯಾ? ಎಲ್ಲ ಮೀನು ವಾಸನೆ ಹೊಡಿತಾರೆ. ಬಾಯ್. ಸಾರಿ. ಇನ್ನು ನಮ್ಮ ಮೆದುಳಲ್ಲಿ ಎಷ್ಟು ಥರದ ಯೋಚನೆಗಳು ಮಾಡೋಕ್ಕೆ ದಾರಿ ಇದೆ, ದಿಕ್ಕಿದೆ, ಅಷ್ಟು ಥರನೂ ಯೋಚನೆ ಮಾಡ್ತಾರೆ ಒಬ್ಬ ತಾಯಿ. ಇನ್ನು ನಾನು ಹೋಗ್ತೀನಿ ಅಂತಂದರೆ ಇಲ್ಲೇನು ಆಗ್ಬೋದು, ಏನು ಮಾಡಬೇಕು, ಏನೆಲ್ಲ ಹೇಳ್ಬಿಟ್ಟು ಹೋಗಬೇಕು, ಏನೆಲ್ಲ ಮಾಡಬೇಕು ಅಂತ ನಮ್ಗೆ ಆಲ್ರೆಡಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನನ್ನ ಒಂದು ಇದು ಏನಂತಂದರೆ ಈ ಕ್ಯಾಮ್ರಾ. ನಾನು ಇಲ್ಲ ಅಂದ್ರೂ ನಮ್ಮ ಮನೇಲಿ ಏನಾಗುತ್ತೆ, ನಾನು ಅವ್ರ ಜೊತೆ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ಆನ್ ಆಗಿದೆಯಾ, ವರ್ಕ್ ಆಗ್ತಾಯಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಹೋಗ್ತೀನಿ. ಯಾಕೆಂತಂದರೆ ನಾನು ಹೇಳಿಲ್ಲ ಅಂದರೆ ಅವ್ರಿಗೆ ಸೆಟ್ ಮಾಡೋಕ್ಕೂ ಬರೋಲ್ಲ, ಮಾಡೋದು ಇಲ್ಲ. ಇನ್ನು ಅಲ್ಲೇ ನಾನು ಮಾತಾಡ್ತಾ ಇರ್ತೀನಿ. ಮಕ್ಳು ಏನಾದರೂ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ, ಸುಮ್ಮನೆ ಕೂತಿದ್ದಾರೆ, ಓದ್ಕೊಂತ ಇಲ್ಲ, ಜಾಸ್ತಿ ಟಿವಿ ನೋಡ್ತಾ ಇದ್ದಾರೆ, ಎಲ್ಲನೂ ಅಲ್ಲಿಂದನೇ ಕಮಾಂಡ್ ಮಾಡ್ತಾ ಇರ್ತೀನಿ ಅಮ್ಮನ ಮನೆಯಿಂದನೇ. ಸೊ ಇನ್ನು ಹೊರಟೆ ನಾನು ಬಾಯ್ ಹೇಳಿಬಿಟ್ಟು ಹೊರಡ್ತಾ ಇದ್ದೀನಿ. ಓಕೆ ಬಾಯ್.
ಇದು ಪ್ರಗತಿಗೆ ಫಂಕ್ಷನಲ್ಲಿ ನಾನು ಕೊಡಿಸಿದ್ದು ಸ್ಲಿಪ್ಪರು. ತುಂಬ ಚೆನ್ನಾಗಿದೆ, ವೈಟ್ ಕಲರು, ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡೆ. ಇವಾಗಂತೂ ನಾನು ತೊಗೊಂಡ್ರೆ ನನ್ನ ಮಗಳಿಗೆ, ನನ್ನ ಮಗಳು ತೊಗೊಂಡ್ರೆ ನನಗೆ, ಇಬ್ರಿಗೂ ಕೂಡ ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ ನಾನು 8:30ಗೆ ಇನ್ನೊಂದು 10 ಮಿನಿಟ್ಸ್ ಟೈಮ್ ಇದೆ ಅನ್ನುವಾಗ ಹೊರಟಿದ್ದಕ್ಕೆ 9:30 ಕರೆಕ್ಟಾಗಿ ರೀಚ್ ಆಗಿದೆ. ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ಒಂದು ಶಾಪಲ್ಲಿ, ಅಲ್ಲಿ ಒಂದು 10 ಮಿನಿಟ್ಸ್ ಲೇಟ್ ಆಯಿತು. ಇಲ್ಲಾಂದರೆ ಎಕ್ಸಾಕ್ಟ್ 1 ಅವರಲ್ಲಿ ರೀಚ್ ಆಗಿದ್ದೀನಿ. ಇನ್ನೂ ಬೇಗ ಹೋಗ್ಬೋದು, ಬಟ್ ನಾನು ಸ್ವಲ್ಪ ನಿಧಾನ. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಭಯ ಜಾಸ್ತಿ ಇರುತ್ತೆ, ನಮ್ಮ ಹಿಂದೆ ಸ್ವಲ್ಪ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ, ನಮ್ಮನ್ನು ನಂಬಿರೋರು ಇದ್ದಾರೆ ಅನ್ನೋ ಒಂದು ಭಯ. ಸೊ ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿ ಹೋಗ್ತಾ ಇರ್ತೀವಿ ಸಾಮಾನ್ಯವಾಗಿ ಅಂತ ಅನ್ಕೋತೀನಿ ನಾನು. ಇನ್ನು ಹೋದ ತಕ್ಷಣ ನಮ್ಮ ಇವರು ಮನೇಲಿ ಸ್ವಾಗತ ಮಾಡೋಕ್ಕೆ ಸಾಲಾಗಿ ನಿಂತಿರ್ತಾರೆ. ಯಾರೋ ಬಂದ್ಬಿಟ್ಟವ್ರೆ, ಮುಖ ಮುಚ್ಕೊಂಡಿರೋದಕ್ಕೆ ಯಾರೋ ಬಂದ್ಬಿಟ್ಟವ್ರೆ. ಉಗ್ರಲ್ಲೆಲ್ಲ ಪರ್ಚ್ಬಿಡ್ತಾರೆ ಇವನು. ಈಗ ಗೊತ್ತಾಯ್ತಾ? ಈಗ ಎಲ್ಲ ಕಡೆ ತುಳಸಿ ಗಿಡನೇ ಇದೆಲ್ಲ. ಓ, ಇಷ್ಟುದ್ದ ಬೆಳೆದ್ಬಿಟ್ಟದಲ್ಲಮ್ಮ. ಸಾಯಂಕಾಲಕ್ಕೆ ಈ ಕಲರ್ ಇವತ್ತು ಹಳ್ಳಿರೋದಾ? ಇನ್ನು ಸಿಕ್ಕಾಪಟ್ಟೆ ಡಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದೆ ಮುಖನ. ಸೊ ಪ್ರೀತಮ್ ಅಂತಾನೆ ಬರುತ್ತೆ. ನಮ್ಮ ಬೈರಂಗೆ ನನ್ನನ್ನು ಗುರ್ತೇ ಸಿಕ್ಕಿಲ್ಲ, ಬೊಗಳುತ್ತಾ ಇದ್ದಾನೆ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ನಿಗೊಂದು ಡೌಟ್ ಇತ್ತು, ಇದು ಯಾರೋ ಗೊತ್ತಿರೋರೆ ಅಂತ ಹೇಳಿ. ಹಂಗಾಗಿ ಇಲ್ಲಾಂದ್ರೆ ಅವ್ನು ಇನ್ನೂ ರ್ಯಾಶಾಗಿ ಬೊಗಳುತ್ತಾನೆ, ಒಳಗಡೆ ಬಿಡಲ್ಲ. ಆಮೇಲೆ ನಾನು ಮುಖ ತೆಗ್ದಿಲ್ಲ, ಜಸ್ಟ್ ಸ್ಮೈಲ್ ಮಾಡಿದೆ. ನನ್ನ ವಾಯ್ಸ್ಗೆ ಅವ್ನು ಗೊತ್ತಾಗೋಯ್ತು ಇದು ನಮ್ಮನೆಯವರೇ ಬಂದಿರೋದು ಅಂತ ಹೇಳಿ. ಅಷ್ಟು ಪ್ರೀತಿ ಕೊಡ್ತಾರೆ ಪ್ರಾಣಿಗಳು. ಬಟ್ ಪ್ರಾಣಿ ಸಾಕ್ತಾರಲ್ಲ, ಸ್ಟಾರ್ಟಿಂಗಲ್ಲಿ ಮಕ್ಳು ಹಿಂಗೆ ತೊಂದರೆ ಕೊಡ್ತಾವೋ ಹಂಗೆ ತೊಂದರೆ ಕೊಡ್ತವೆ. ಆಮೇಲೆ ಅವ್ರು ನಮ್ಗೆ ಅಡ್ಜಸ್ಟ್ ಆಗೋದು, ಸ್ಟಾರ್ಟಿಂಗೇ ಅಡ್ಜಸ್ಟ್ ಆಗೋದಿಲ್ಲ. ಇನ್ನು ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಅಮ್ಮಂಗೆ ನೇರಳೆ ಹಣ್ಣು ತೊಗೊಂಡು ಹೋಗ್ಬೇಕು ಅಂತ ಇತ್ತು. ಅಮ್ಮ ನೇರಳೆ ಹಣ್ಣು ನೋಡ್ತಾ ಇದ್ರಂತೆ, ಆದರೆ ಅವಾಗೆಲ್ಲ ಸುಮಾರು ರೇಟು, 300 ರೂಪಾಯಿ kg ಎಲ್ಲ ಮಾಡ್ತಾಯಿದ್ರು. ಸರಿ ಕಡಿಮೆ ಇತ್ತು, ನಾನು ತೊಗೊಂಡೋಗೋಣ ಅಂತ ಅಂದ್ಕೊಂಡೆ, ಹಂಗೆ ಕೇಳಿದ್ರಲ್ಲ ಅಂತ. ಬಟ್ ನಂಗೆ ಸಿಗಲೇ ಇಲ್ಲ, ಕಡಲೆಕಾಯಿ ತೊಗೊಂಡೋದೇ ಸಿಕ್ಕಿತ್ತು ಅಂತೇಳಿ. ಅದು ಅವ್ರಿಗೆ ಇಷ್ಟನೇ. ಅದಾದರೂ ಸ್ವಲ್ಪ ಬೇಯಿಸ್ಕೊಂಡು ತಿಂತಾರೆ, ಬೇರೆ ಇನ್ಯಾವುದೂ ತಿನ್ನಲ್ಲ ಅವರು. ಹಾಗಾಗಿ ಇದು ಕ್ಯಾಮ್ರಾದಲ್ಲಿ ನಾನು ಫೋನಲ್ಲಿ ನಮ್ಮ ಮನೆಯವ್ರನ್ನ ನೋಡ್ತಾ ಇದ್ದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ನಾನು ಹೋದೆ ಅಂತ ಹೇಳಿ ಅಮ್ಮ ಚಿತ್ರಾನ್ನ ಮಾಡಿದ್ರು. ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಅದ್ರ ಜ್ಯೂಸ್ ಮಾಡ್ತಾರೆ. ಹೆಂಗಿರುತ್ತೆ ಅಂತ ಅಂದರೆ, ಬೆಟ್ಟದ ನೆಲ್ಲಿಕಾಯಿ ನಿಮಗೆ ತಿನ್ನೋಕ್ಕಾಗಲ್ಲ ಅಲ್ವಾ, ಒಂದು ಇದರಲ್ಲಿ ಈ ಥರದ್ದು 2 ಗ್ಲಾಸ್ ಜ್ಯೂಸ್ ಮಾಡ್ತಾರೆ. ಅಮ್ಮ 1 ಗ್ಲಾಸ್ ತೊಗೊಂಡ್ರು, ನಂಗೆ 1 ಗ್ಲಾಸ್ ಕೊಟ್ಟರು. ಸ್ವಲ್ಪನೂ ಡಿಫ್ರೆನ್ಸ್ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೆಂಗೆ ಮಾಡ್ತಾರೆ ಅಂದರೆ, ಸಣ್ಣ ತುರಿಯೋದು ಇಟ್ಕೊಂಡಿದ್ದಾರೆ, ಅದ್ರಲ್ಲಿ ಚೆನ್ನಾಗಿ ತುರಿದ್ಬಿಟ್ಟು ರಸ ತೆಗೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪಾಕಿ ನೀರು ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅದು ಕಹಿ ಅನ್ಸಲ್ಲ ನಮಗೆ. ನಮ್ಮ ಕಹಿ ಅನ್ಸಲ್ಲಿರೋಷ್ಟು 1 ಗ್ಲಾಸ್ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಜ್ಯೂಸ್ ಕುಡ್ದಂಗೂ ಆಗುತ್ತೆ, ಅದ್ರ ಕಹಿ ಅನ್ಸೋದಿಲ್ಲ, ಜಾಸ್ತಿ ವಿಟಮಿನ್ ಸಿ ಸಿಗುತ್ತೆ. ಇನ್ನು ಅದ್ರ ತುರಿದಿರೋ ಮೇಲ್ಭಾಗ ಏನಿರ್ತದಲ್ಲ, ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿ ಅದನ್ನು ಹೇರ್ ಪ್ಯಾಕಿಗೆ ಅಥವಾ ಏರ್ ಆಯಿಲ್ ಬಿಸಿ ಮಾಡ್ತಾರೆ ನೋಡಿ, ಎಣ್ಣೆ ಎಲ್ಲ ಬಿಸಿ ಮಾಡಬೇಕಾದ್ರೆ ಅದರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಬಿಸಿ ಮಾಡಿ ಇಟ್ಕೊಳ್ತಾರೆ. ಅಂದರೆ ವೇಸ್ಟ್ ಮಾಡೋದೇ ಇಲ್ಲ ನಮ್ಮಮ್ಮ, ಏನನ್ನೂ ವೇಸ್ಟ್ ಮಾಡಲ್ಲ. ಇನ್ನು ಕಡಲೆಕಾಯಿ ಸ್ವಲ್ಪ ತೊಳೆದ್ಬಿಟ್ಟು ಹಂಗೆ ನೆನೆಸೋಣ ಅಂತೇಳಿ ಇಟ್ಟೆ. ಬೇಯೋದಕ್ಕೆ ಹಾಕ್ಬೋದಲ್ಲ ಅಂತ. ಈ ಕಡಲೆಕಾಯಿನ ನೆನೆಸಿಟ್ರೆ ಚೆನ್ನಾಗಿ ಮಣ್ಣೆಲ್ಲ ಹೋಗುತ್ತೆ, ಕ್ಲೀನಾಗಿ ತೊಳ್ಕೊಬೋದು. ಜ್ಯೂಸ್ ಈ ಥರ ಟ್ರೈ ಮಾಡಿ, ನಿಜವಾಗ್ಲೂ ಆಗುತ್ತೆ. ಮಿಕ್ಸಿ ಜಾರ್ಗೆ ಹಾಕಿ ನೀವು ಚೆನ್ನಾಗೆಲ್ಲ ರುಬ್ಬಿದ್ರೆ ಒಂದೊಂದು ಕಾಯಿನೆಲ್ಲ ರುಬ್ಬೋಕ್ಕೂ ಆಗೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಈ ಥರ ತುರಿದ್ಬಿಟ್ಟು ರಸ ತೆಗೆದು ಆ ಪೌಡರ್ನ ಉಣ್ಗಿಸ್ಕೊಂಡ್ರೆ ಪೌಡರ್ ಯೂಸ್ ಆಗುತ್ತೆ ಮತ್ತು ನಿಮಗೆ ಜ್ಯೂಸ್ ಕುಡ್ದಂಗೂ ಆಗುತ್ತೆ. ಒಂದು ಬೆಟ್ಟದ ನೆಲ್ಲಿಕಾಯಿ ನೀವು ತಿನ್ನೋದು ಒಂದು 8 ನಿಂಬೆಹಣ್ಣು ತಿಂದಷ್ಟು ವಿಟಮಿನ್ ಸಿ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಹಾಗಾಗಿ ನನಗಂತೂ ಸುಮಾರು ದಿನ ಆಗಿತ್ತು ಅಮ್ಮನ ನೋಡಿ. ಅಂದರೆ
ವಾತಾವರಣ, ಅಮ್ಮ ಮನೆ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಮಾತಾಡಿಸ್ಕೊಂಡು ಒಂದು ಫುಲ್ ಡೇ ಬೆಳಗ್ಗೆ 9:30 ಹೋಗಿದ್ದಕ್ಕೆ ಸಂಜೆ 5:00 ಮನೆ ಬಿಟ್ಟೆ. ಸೊ ಅಲ್ಲಿವರೆಗೂ ಅಮ್ಮನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ಓಡಾಡ್ಕೊಂಡು ಬರೀ ಕಾಲಲ್ಲಿ ಓಡಾಡ್ತಿರ್ತೀನಿ ನಾನು ಅಮ್ಮ ಮನೆಗೆ ಹೋದರೆ. ಅದು ತುಂಬ ಒಳ್ಳೆಯದು. ನೆಲಕ್ಕೆ ಕಾಲೇ ಇಡಲ್ಲ ನಮ್ಮ ಮನೆ ಹತ್ರ. ಅಮ್ಮ ಮೊಟ್ಟೆ ಕೋಳಿಯಲ್ಲಿ ಮೊಟ್ಟೆ ಇಕ್ಕಿತ್ತು. ಇನ್ನು ನಾನು ಅಲ್ಲಿಂದ ಏನಾದರೂ ತೊಗೊಂಡು ಬಂದರೆ ನಮ್ಮಮ್ಮ ಇಲ್ಲಿಂದ ಅಷ್ಟೇ ಏನಾದರೂ ತುಂಬಿ ಕೊಟ್ಟು ಕಳಿಸ್ತಾರೆ. ಇನ್ನು ಪಡವಲ್ಕಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ಯಾವುದೋ ಒಂದು ವರ್ಷದಲ್ಲಿ ಬೀಜ ಹಾಕಿದ್ದಕ್ಕೆ ಈ ವರ್ಷದಲ್ಲಿ ಗಿಡ ಬಂದಿದೆ. ಅದರಲ್ಲೂ ಸುಮಾರು ಹೂವು ಬಿಟ್ಟಿದೆ, ಬಟ್ ಕಾಯಿ ಜಾಸ್ತಿ ಬಂದಿಲ್ಲ. ಏನೋ ಒಂದು ರೀಸನ್ಸ್ ಇರುತ್ತೆ, ಅದಕ್ಕೂ ಮೇಂಟೈನ್ ಮಾಡಬೇಕು, ಔಷಧಿ ಹೊಡಿಬೇಕಿಲ್ಲ ಅಂದರೆ ಈಗ ಕಾಯಿಗಳು ಬಿಡೋದೇ ಇಲ್ಲ. ಅದನ್ನೆಲ್ಲ ಕಿತ್ಕೊಂಡು ಕೊಡ್ತಾಯಿದ್ರು. ಇನ್ನು ತೊಂಡೆಕಾಯಿ ಎಲ್ಲ ಕಿತ್ತು, ಬದನೆಕಾಯಿ ಏನೇನು ತೊಗೊಂಡು ಹೋಗ್ತೀವಿ ಎಲ್ಲ ತಗೋ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ನಾನು ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡ್ತಾ ಇರ್ತೀನಿ. ನಾನು ಹೋದ್ರೆ ಅಲ್ಲಿ ಏನೇನೋ ಇರುತ್ತೆ, ಅದು ಟೈಮ್ ಸಿಕ್ಕಿರಲ್ಲ, ಎಲ್ಲ ಹೇಳಬೇಕು. ಫೋನಲ್ಲೂ ಮಾತಾಡ್ತಾ ಇರ್ತೀನಿ, ಅಲ್ಲೋದ್ರು ಮಾತಾಡ್ತಾನೆ ಇರ್ತೀನಿ. ಸ್ವಲ್ಪ ಹೊತ್ತು ಗೊತ್ತೇ ಆಗಿಲ್ಲ ಬೆಳಗ್ಗೆ ಹೆಂಗಾಯಿತು, ನನಗೆ 5:30 ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಹಿಂಗೆ ಪಾಸ್ ಆಗೋಯ್ತು. ಅಷ್ಟು ಚೆನ್ನಾಗಿ ಟೈಮ್ ಕಳೆದೇ ಹೋಯ್ತು. ಸರಿನಾ 5:30 ಹೊರಡ್ಬೇಕಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಅಮ್ಮ ಕೊಟ್ಟರು. ಅಮ್ಮ ಕಪ್ಪೆ ಇಷ್ಟ ಮೇಲಕ್ಕೆ ಹೆಂಗ್ ಬರುತ್ತೆ ಇಲ್ಲೋಡು. ಈ ಗೋಡೆಲಿ ಕೂತಿರೋದು ಕಪ್ಪೆ ತಾನೆ? ಗೋಡೆಲಿ ಐತೆ ಇಲ್ಲಿ. ನೋಡು ಅಷ್ಟೇ. ಹೋಯ್ತು ಆ ಕಡೆಗೆ ಹೋದ್ರೆ ಹಿಡಿಯಕ್ಕಾಗಲ್ಲ. ಅವನು ಹಿಡಿಯಕ್ಕಾಗಲ್ಲ ಬಿಡಮ್ಮ. ತಟ್ಟೆ ಒಳಗೆ ಬಿತ್ತು. ಏನ್ ಈ ತರ? ಸೊಕ್ಕೋತೋಯ್ತು. ಬೈರ ಹಿಡ್ದೆ ಬಿಡು ನೀನು. ಅವನಿಗೆ ಕಣ್ಗೆ ಕಂಡಂಗ ಹೊಂಟಾಗಿರತ್ ಬಿಡಮ್ಮ ಅದು. ಅವನೊಂದ್ಸರಿ ಸ್ಮೆಲ್ ಹಿಡಿದ್ರೆ ಹಿಡಿತಾನೆ. ವಾಸನೆ ಹಿಡಿಬೇಕು. ಅಲ್ಲಿ ಕಾಂಪೌಂಡ್ ಮೇಲೆ. ಅವ್ನ ಕಣ್ ತಪ್ಸ್ ಹೋಗಕ್ಕಾಗಲ್ಲ. ಅದ್ ಕಣ್ಗೆ ಕಾಣಿಸ್ದಂಗ ಐತೆ, ಬೈತೆಲ್ಲ. ಸ್ಮೆಲ್ಲಲ್ಲಿ ಹಿಡಿತಾವ್ ನೋಡು ನಾಯಿ. ಒಂದ್ಸರಿ ಅದ್ರ ಸ್ಮೆಲ್ ನೋಡ್ಬಿಟ್ರೆ ಆ ಸ್ಮೆಲ್ಲಲ್ಲಿ ಸಂದಿಲ ಇರುತ್ತೆ ಅಂತ ನೋಡ್ತದ ಅದು. ಸಿಗ್ಲಿಲ್ವಾ ಬೈರ? ಅಲ್ಲೇ ಆದ್ರೆ ಅದ್ ಜಂಪ್ ಮಾಡತಕ್ಕ ಅವನು ಹಿಡಿಯಲ್ಲ ನೋಡ. ಸುಮ್ನೆ ಐತೆ, ಹಿಡಿಯಲ್ಲ ಅವನು. ಅದ್ ಜಂಪ್ ಮಾಡಿದ್ರೆ ಮಾತ್ರ ಹಿಡಿತಾನೆ. ನೋಡ್ತಾ ಇರ್ತಾನೆ ಅಲ್ಲೇ ಇರುತ್ತಾ ಯಾಕಡಿಕನ ಹೋಗುತ್ತಾ ಅಂತ. ನೋಡು ಅದ್ ಜಂಪ್ ಮಾಡತಕ್ಕ ಹಿಡಿಯಲ್ಲ, ಸುಮ್ನೆ ನಿಂತಿದ್ರೆ ಹಿಡಿಯಲ್ಲ. ಅವನಿಗೀಗ ಆಟ ಸಾಮಾನು, ಅದು ಆಟ ಸಾಮಾನ್ ತರ ಆಟ ಆಡಿಸ್ತಾನೀಗ. ಮನೆ ಒಳಗೆ ಯಾರನ್ನು ಬಿಡೋದಿಲ್ಲ ಅವನು. ಅಲ್ಲಿ ಕಪ್ಪೆ
ಇನ್ನು ಸಂಜೆ ಆಯಿತು, ಸರಿ ಹೂವು ಎಲ್ಲ ಕಿತ್ಕೊಂಡು ಅಮ್ಮ ಆಲ್ರೆಡಿ ಒಂದಿಷ್ಟು ಹೂವು ಕಿತ್ತಿಟ್ಟಿದ್ರು ಫ್ರಿಜ್ಜಲ್ಲಿ, ಅದನ್ನೆಲ್ಲ ತೊಗೊಂಡು ಹೊರಡ್ತಾ ಇದೆ. ಇನ್ನು ಬೈರ ಇದ್ದಾನಲ್ಲ ಅವ್ನು ಹೆಂಗೆ ಅಂತ ಅಂದರೆ ನಮ್ಮಮ್ಮ ಏನೋ ಓಡಿಸ್ತಾ ಇದ್ದಾರೆ ಅಂತಂದರೆ ಅದು ಏನೋ ನಮ್ಮಮ್ಮಂಗೆ ಹಾನಿ ಮಾಡಿದೆ ಆ ಥರ ಏನು ಫೀಲ್ ಮಾಡ್ತಾನೋ ಗೊತ್ತಿಲ್ಲ, ಅದನ್ನು ಮಾತ್ರ ಬಿಡೋದೇ ಇಲ್ಲ. ಅದು ಏನೇ ಆಗಿರಲಿ, ನಿನ್ನೆ ನಾಗರಾವ್ ಬಂದಿದೆ, ಆ ನಾಗರಾವ್ನು ಸಹ ಬಿಡ್ತಾನೆ ಇಲ್ಲ. ಬಾರೋ ಈ ಕಡೆ ಕಚ್ಬಿಟ್ರೆ ಆಯಿತು ಅಂತೇಳಿ ನಮ್ಮಮ್ಮ ಫುಲ್ಲು ಗಾಬರಿಲಿ ಎದ್ರುಕೊಂಡು 1 hour ಸರ್ಕಸ್ ಮಾಡಿದ್ರು. ಅವನ್ನ ಕರ್ಕೊಂಬರೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋ ತೆಗೆದಿದ್ರು. ಸಿಕ್ಕಾಬಿಡೆ ಚಿಕ್ಕ ನಾಗರಾವ್ ಬಂದಿತ್ತು, ಎಡೆ ಎತ್ತಂಥದ್ದು, ಅದನ್ನೇ ಹಾಕಿ ಕಚ್ಚಿದ್ದಾನೆ. ನಮ್ಮಮ್ಮ ಎಲ್ಲೋದ್ರೂ ಬಿಡಲ್ಲ, ಅವನ ಹಿಂದೆ ಹೋಗ್ತಾನೆ ಇರ್ತಾನೆ, ನಮ್ಮಮ್ಮನ ಹಿಂದೆನೇ ಇರ್ತಾನೆ ಅವನು. ಸೊ ನನ್ನ ಹಳೆ ಬೈರ ಏನಿದೆ ಕಪ್ಪು ಬೈರ, ಅವನನ್ನೇ ನೆನಪು ಮಾಡ್ತಾನೆ ಅವನ್ನ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು, ಅಂದರೆ ಎಕ್ಸಾಕ್ಟ್ ಅವನೇ ಇವನು. ಸೊ ಮತ್ತೆ ಅವನೇ ಬಂದಿದ್ದಾನೇನೋ ಅನ್ಸುತ್ತೆ, ಅಷ್ಟು ಚೆನ್ನಾಗಿರ್ತಾನೆ. ಸೊ ಜಾಸ್ತಿ ಕಣ್ಣು ಹಾಕೋದು ಬೇಡ, ದೃಷ್ಟಿ ಆಗ್ಬಿಟ್ರೆ ಅಂತ ಇನ್ನು ಮನೆಗೆ ಹೊರಟೆ. ಯಾರಿದು? ನಾನು ಬಂದೆ, ನಾನು ಬಂದೆ, ಡ್ಯಾನ್ಸ್ ಮಾಡೋ, ಡ್ಯಾನ್ಸ್ ಮಾಡೋ, ನಾನು ಬಂದೆ. ಅಲ್ಲಿಂದ ಅಮ್ಮ ಬಜ್ಜಿ ಎಲ್ಲ ಮಾಡಿದ್ರಿ, ನಮ್ಮ ಮಕ್ಳಿಗೆಲ್ಲ ಹಾಗೆ ಇರ್ತಾರೆ ಅಂತ ಹೇಳಿ ಬಜ್ಜಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು. ಇನ್ನು ಅಮ್ಮ ಮನೆ ಹತ್ರ ಅವ್ರ ಫ್ರೆಂಡ್ ಒಬ್ಬರಿದ್ದಾರೆ, ನೈಬರ್, ಅವರು ಮಂಗಳೂರು ಬನ್ನೆಲ್ಲ ಮಾಡ್ತಾರೆ ಚೆನ್ನಾಗಿ. ಸೊ ಹಲ್ಸನ್ನ ಹಾಕಿ ಹಲ್ವಾ ಮಾಡಿಕೊಟ್ಟಿದ್ರಂತೆ. ಪ್ರಗತಿಗೆ ಸ್ವೀಟ್ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಅವ್ರು ಏನೇ ಕೊಟ್ಟರು ಹಾಗೆ ಇಟ್ಬಿಟ್ಟು ಪ್ರಗತಿಗೆ ಕೊಟ್ಟು ಕಳಿಸ್ತಾರೆ. ಮಂಗಳೂರು ಬನ್ ಅಂತೂ ತುಂಬ ರುಚಿಯಾಗಿತ್ತು, ಚೆನ್ನಾಗಾಗಿತ್ತು. ಹಲ್ವಾನು ಕೂಡ ಅಷ್ಟೇ, ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡ್ತಾರೆ ಮಂಗಳೂರು ಸೈಡಲ್ಲಿ. ಈ ಹಲಸಿನ ಹಣ್ಣು, ಮಾವಿನ ಹಣ್ಣು ಅದರಲ್ಲಿ ಪ್ರೀತಮ್ಗೂ ತುಂಬ ಇಷ್ಟ ಆಗುತ್ತೆ, ಅವನು ತಿಂದ. ಆಮೇಲೆ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ತೊಗೊಂಡು ಬಂದೆ. ಇನ್ನು ಬಜ್ಜಿ ಇತ್ತಲ್ಲ, ಟೀ ಮಾಡಿಕೊಡೋಣ ನಮ್ಮ ಮನೆಯವ್ರಿಗೆ ಅಂತ. ಅಲ್ಲಿಂದ ಬಂದ ತಕ್ಷಣ ಇಮಿಡಿಯೇಟ್ ಕೆಲಸ ಮಾಡಬೇಕು ನಾವು, ಯಾಕೆ ಅಂತಂದರೆ ಬೆಳಗ್ಗೆ ಸ್ಕೂಲು ಎಲ್ಲ ಹಂಗಂಗೆ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಟೀ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಗೊಜ್ಜು ಆಲ್ರೆಡಿ ಮಾಡಿಕೊಟ್ಬಿಟ್ಟಿದ್ರು. ಸೊ ಬೆಳಗ್ಗಿದ್ದು ಬ್ರೇಕ್ಫಾಸ್ಟ್ ಏನು ಟೆನ್ಷನ್ ಇರಲಿಲ್ಲ, ಹಾಗಾಗಿ ಜಾಸ್ತಿ ಏನು ಯೋಚನೆ ಮಾಡೋಂಗಿರಲಿಲ್ಲ. ಇನ್ನು ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು, ಏನು ಅಂತಂದರೆ ಸುಮಾರು ಜನ ಕೇಳ್ತಾ ಇದ್ರಿ ಕನ್ನಡದಲ್ಲಿ ಟೈಟಲ್ ಹಾಕಿ ಕನ್ನಡದವರು ಅಂತ ಹೇಳಿ. ಅದರೊಳಗೂ ಒಬ್ಬರಂತೂ ಇವ್ರಿಗೆ ಹೇಳಿ ಸಾಕಾಗೋಗಿದೆ, ಎಷ್ಟು ಹೇಳಿದ್ರು ಅವ್ರು ಮಾಡ್ತಾರೆ ಅಂತ ಹೇಳಿ. ಸುಮಾರು ಜನ ಅಬ್ಸರ್ವ್ ಮಾಡಿರ್ತೀರ, ಮಧ್ಯ ನಾನು ಕನ್ನಡದಲ್ಲಿ ಸುಮಾರು ಟೈಟಲ್ನ ಹಾಕಿದೆ. ನನಗೆ ಕನ್ನಡದಲ್ಲಿ ಹಾಕಬಾರ್ದು, ಇದು ಯಾವುದೂ ಮ್ಯಾಟರ್ ಅಲ್ಲ. ಯಾಕೆಂತಂದರೆ ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ, ನನಗೆ ಅಪ್ಪ ಅಮ್ಮ ಇವರೇ ಅಂತ ಹೆಂಗೆ ಫಿಕ್ಸ್ ಆಯಿತೋ, ನಾನು ಹುಟ್ಟಾಗ ನನ್ನ ಭಾಷೆ ಅಂತಲೂ ಫಿಕ್ಸ್ ಆಗಿರುತ್ತೆ, ಅದು ನಾನು ಕನ್ನಡದವರು ಅಂತ ಹೇಳಿ. ಅದು ಬೈ ಬರ್ತಿಂದಾನೇ ಬರುತ್ತಲ್ವ, ಹುಟ್ಟಿದ ಮಗುವಿಂದನೂ ನಾವು ಕನ್ನಡದಲ್ಲೇ ಮಾತಾಡಿಸಿ ಹೇಳ್ಕೊಡೋದು, ಅದಕ್ಕೆ ಬೇರೆ ಭೇದ ಭಾವ ಮಾಡೋದು ಬರೋದಿಲ್ಲ. ನಮ್ಮನೆಯವ್ರೂ ದೇಶ ಸೇವೆ ಮಾಡಿ ಬಂದವರು 17-18 ವರ್ಷ. ಅಲ್ಲಿ ಕೂಡ ಅಷ್ಟೇ, ಬಾರ್ಡರ್ ಸೇವೆ ಮಾಡ್ತಾರೋ ಯಾರು ಕನ್ನಡದವರೇ, ತೆಲುಗು ಅವರೇ, ಹಿಂದಿ ಅವರೇ, ತಮಿಳ್ ಅವರೇ, ಬೇರೆ ಭಾಷೆಯವರಂತಲ್ಲ, ಇಡೀ ಎಲ್ಲರೂ ಸೇರಿ ನಮ್ಮ ದೇಶನ ಕಾಪಾಡ್ತಾ ಇರೋದು. ಇಲ್ಲ, ಅದು ಬರೋದೇ ಇಲ್ಲ. ಏನಾಗುತ್ತೆ ಅಂತ ಅಂದಾಗ ಕನ್ನಡದಲ್ಲಿ ಟೈಟಲ್ ಹಾಕಬೇಕು ಅಂದರೆ ಸಾಮಾನ್ಯವಾಗಿ ನಾನು ಏನಂತ ಹಾಕ್ತೀನಿ, ಮಾರ್ನಿಂಗ್ ರೊಟೀನ್ 4 AM ಇಂದ 6 AM ಏನಿತ್ತು, ಅಥವಾ ಬೆಳಗ್ಗೆ ಲಂಚ್ ಬಾಕ್ಸ್ ರೆಸಿಪಿ ಏನು ಮಾಡಿದೆ ಅಂತ ಹೇಳಿ ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗೋ ಒಂದು ಸಣ್ಣ ಇಂಗ್ಲೀಷ್ನ ಯೂಸ್ ಮಾಡಿ ಹಾಕಿರ್ತೀನಿ. ನನಗೂ ಏನು ಜಾಸ್ತಿ ಇಂಗ್ಲೀಷ್ ಬರಲ್ಲ, ಯಾಕೆಂದರೆ ಕನ್ನಡ ಮೀಡಿಯಂ ಓದಿದ್ದು. ಸೊ ಅಲ್ಲೇನಾಗುತ್ತೆ ಅಂತ ಅಂದಾಗ ಕನ್ನಡದಲ್ಲಿ ಹಾಕಬೇಕಂದಾಗ ಮ್ಯಾಟರ್ ಕೇಳ್ತಾರೆ, ಏನಾದರೂ ವಿಷಯ ಕೇಳ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ನೆಗೆಟಿವಿಟಿನೇ ಸ್ಪ್ರೆಡ್ ಆಗೋದು ಜಾಸ್ತಿ. ಒಂದು ನೆಗೆಟಿವ್ ಟೈಟಲ್ ಬಂತಂದರೆ ಇಷ್ಟು ವ್ಯೂಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ನಮ್ಮ ಮೈಂಡ್ ಏನು ಮಾಡುತ್ತೆ, ಮತ್ತು ಇನ್ನೇನಾದರೂ ಇನ್ನೂ ಡೀಪಾಗಿರೋ ನೆಗೆಟಿವಿಟಿನ ಹಾಕು ಅಂತ ಬರುತ್ತೆ. ಅಲ್ಲಿ ಏನು ಇಲ್ಲ ಅಂದ್ರೂ ನಮ್ಮ ಮೈಂಡ್ ನೆಗೆಟಿವಿಟಿನ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ನನಗೆ ಬೇಡ ಅಂತ ಅನ್ನಿಸ್ತು. ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಈಗ ಹಾಕ್ತಾ ಇರೋರೆಲ್ಲ ಹಂಗೇನಾ ಅಂತಲೂ ನಾನು ಹೇಳ್ತಾ ಇಲ್ಲ, ಬಟ್ ಅದು ಇರೋ ಫ್ಯಾಕ್ಟ್ ಹಂಗೆ ಹಾಕಿದ್ರೇ ವ್ಯೂಸ್ ಬರೋದು, ಇಲ್ಲಾಂದರೆ ಬರಲ್ಲ. ಸೊ ನಾನೇನಾದರೂ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನ ಹೇಗಿತ್ತು ಅಂತ ಕನ್ನಡದಲ್ಲೇ ಬರೆದು ಹಾಕಿದ್ರೆ ಯಾರೂ ನೋಡಲ್ಲ. ಸೊ ನನಗೆ ಆ ಥರದ್ದೇನು ನನ್ನ ಲೈಫಲ್ಲಿ ನಡೆಯಲ್ಲ, ನನ್ನ ಲೈಫಲ್ಲಿ ಆ ಥರ ಮ್ಯಾಟ್ರೇ ಇಲ್ಲ. ಅಂದರೆ ನನ್ನ ಫ್ಯಾಮಿಲಿ ಪುಟಾಣಿದು, ನನ್ನಲ್ಲೇನೋ ಆ ಥರದ ವಿಚಾರಗಳು ನಡೆಯಲ್ಲ. ನನ್ನ ಆ ಥರದ ಟೈಟಲ್ ಹಾಕೋಕ್ಕೆ ನಾನು ಹಾಕಿ ಅದು ಹೆಂಗೆ ಹೋಯ್ತು ಅಂದರೆ ಡೇ ಬೈ ಡೇ ನೆಗೆಟಿವಿಟಿನೇ ಹುಡಿಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಎಲ್ಲಿ ಹೋಗ್ತಾ ಇದೆ ಅಂತಲೇ ನನಗೆ ಅರ್ಥ ಆಗಿಲ್ಲ, ಇದು ಅವಶ್ಯಕತೆ ಇಲ್ಲ ನನಗೆ ಅಂತ ಅನ್ನಿಸ್ತು. ಇನ್ನು ಒಂದು ವಿಚಾರ ಹೇಳ್ತೀನಿ, ನಮ್ಮ ಅಪ್ಪ ಹಂಗೆ ಕನ್ನಡ ಅಂದರೆ ಎಷ್ಟು ಇಷ್ಟ ಅಂದರೆ ಅವ್ರು ಹೆಂಗೆ ಫಾಲೋ ಮಾಡ್ತಾಯಿದ್ರು ಅಂತ ಅಂದರೆ ಪ್ರತಿಯೊಂದು ಫೋನ್ ನಂಬರ್ನು ಅಚ್ಚ ಕನ್ನಡ ಅಂಕಿ ಬರುತ್ತೆ, ಗೊತ್ತಿರ್ಬೋದು ನಿಮಗೆ, ಅಥವಾ ಸುಮಾರು ಜನ ಮರ್ತೋಗಿರ್ತಿರೋ ಏನೋ ಗೊತ್ತಿಲ್ಲ. ಅದರಲ್ಲೇ ಅವ್ರ ಫೋನ್ ನಂಬರ್ ಬರೀತಾ ಇದ್ದಿದ್ದು. ಅವರಿಗೆ ಇಂಗ್ಲೀಷ್ 1 2 3ನೇ ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಬಂದರೂ ಅವರು ರೂಢಿ ಮಾಡ್ಕೊಳ್ಳಿಲ್ಲ.
ಆಮೇಲೆ ಅವರು ಗಾಡಿ ಮೇಲೂ ಅಷ್ಟೇ ಕನ್ನಡ ಅಂಕಿಯಲ್ಲೇ ಅವರು ಗಾಡಿ ನಂಬರ್ ಹಾಕ್ಸ್ಕೊಂಡಿದ್ದು. ಪೊಲೀಸ್ನವ್ರು ಹಿಡಿದ್ಬಿಟ್ಟು ಇದೆಲ್ಲ ನಡೆಯಲ್ಲಪ್ಪ, ಇದನ್ನು ತೆಗೆಸ್ಬಿಡು, ನಂಬರ್ ಕರೆಕ್ಟಾಗಿ ಹಾಕ್ಸು ಅಂತ ಹೇಳಿ ಪಾಪ ಇದು ಮಾಡಿ ವಾರ್ನ್ ಮಾಡಿ ಕಳಿಸಿದ್ರು. ಆವಾಗ ನಮ್ಮಪ್ಪ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿದ್ರು, ಕನ್ನಡ ಅಂಕಿಯಿಂದ ಇಂಗ್ಲೀಷ್ ಅಂಕಿಗೆ ಚೇಂಜ್ ಮಾಡಿದ್ರು. ಇಲ್ಲಿ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅನ್ನೋ ಮಾತೇ ಬರೋದಿಲ್ಲ. ಈ ಥರ ಸಂದರ್ಭ ಸನ್ನಿವೇಶ ಬಂದಾಗ ನಾವು ಬದಲಾಗಲೇಬೇಕಾಗತ್ತೆ, ಇನ್ನೇನು ಇಲ್ಲ. ಅಂತ ನಾನು ನೆಗೆಟಿವಿಟಿ ಹುಡಿಕೊಂಡು ಹೋಗಬೇಕಾಗುತ್ತೆ. ಟೈಟಲಲ್ಲಿ ತೀರಾ ನೆಗೆಟಿವ್ ಆಗೇ ಹೋಗ್ತಾ ಇರುತ್ತೆ. ಅದು ಸರಿನೋ ತಪ್ಪೋ, ನೀವು ಯಾಕೆ ಅದನ್ನು ಒಪ್ಕೊಳ್ತಾ ಇದ್ದೀರೋ ಅದನ್ನು ನನಗೂ ಗೊತ್ತಿಲ್ಲ. ಸೊ ಅದಕ್ಕಿಂತ ಬೆಸ್ಟ್ ಸಿಂಪಲ್ಲಾಗಿ ಮೈ ರೊಟೀನ್ ಅಂತ ಹಾಕ್ಕೊಂಡು ಬಿಡೋಣ, ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ. ತುಂಬ ಡಿಫಿಕಲ್ಟ್ ವರ್ಡ್ಸ್ ಏನಿದೆ ಇಂಗ್ಲೀಷಲ್ಲಿ ಎಲ್ಲ ಈಸ್ ದಟ್ ದಿಸ್ ದಟ್ ಅಷ್ಟೇ ತಾನೇ, ಅದನ್ನು ಹಾಕಿದ್ದೀನಿ ಅಷ್ಟೇ. ನನಗೆ ಕನ್ನಡದವಳು, ನಾನು ಹೇಳಿದ್ನಲ್ಲ ನನಗೆ ಊಟದಾಗ ನಮ್ಮ ಅಪ್ಪ ಅಮ್ಮ ಹೆಂಗೆ ಇವ್ರು ನಿನ್ನ ತಂದೆ ತಾಯಿ, ಅದ್ರ ಪಕ್ಕ ನೀನು ಕನ್ನಡದವಳು ಅಂತ ಅಲ್ಲೇ ಬಂದುಬಿಟ್ಟಿರತ್ತೆ. ಸೊ ನಾವು ಕನ್ನಡದವ್ರು ಎಲ್ಲೆಲ್ಲಿ ಕನ್ನಡನ ಬೆಳೆಸ್ಬೇಕು, ಪ್ರೀತಿ ಮಾಡಬೇಕು, ಎಲ್ಲಿಗೆ ಕೊಡಬೇಕು ಅಲ್ಲಿಗೆ ಕೊಡಬೇಕು, ಅದನ್ನು ಅಲ್ಲಿ ಉಳಿಸ್ಬೇಕು. ಅದು ಬಿಟ್ಬಿಟ್ಟು ಸಣ್ಣ ಸಣ್ಣ ವಿಚಾರದಲ್ಲೆಲ್ಲ ಬರೋದಿಲ್ಲ. ಸೊ ಅಷ್ಟೇ, ಇದೊಂದೇ ರೀಸನ್, ಬೇರೆ ಏನೂ ಇಲ್ಲ. ಆಮೇಲೆ ಆ ಥರ ಆಗ್ತಾ ಇದ್ದಾರಾ ಎಲ್ಲರೂ, ಹಾಕೋರೆಲ್ಲ ಹಂಗೆ ಆಗ್ತಿದ್ದಾರಾ ಅದು ಯಾವುದೂ ನನಗೆ ಗೊತ್ತಿಲ್ಲ. ನನಗೆ ಹಂಗೆ ಅನ್ನಿಸ್ತು. ಹೋಗ್ತಾ 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 ಅದು ಒಂದು ಟೈಟಲ್ ನೆಗೆಟಿವ್ ಆಗಿ ಹೋಯ್ತು ಅಂತಂದರೆ ನೆಕ್ಸ್ಟ್ ಇನ್ನೂ ನೆಗೆಟಿವ್ ಹಾಗೆ ಬರ್ತಾ ಹೋಗುತ್ತೆ. ಆಮೇಲೆ ನನ್ನ ಫ್ಯಾಮಿಲಿ ಚಿಕ್ಕದು, ಅದರೊಳಗೆ ವಿಷಯ ಕಮ್ಮಿ. ಸೊ ಇದು ಒಂದು ಕೂಡ ರೀಸನ್. ಇಲ್ಲಿ ನನಗೇನು ಡೈಲಿ ರೊಟೀನ್ ಇಲ್ಲ, ಮ್ಯಾಟ್ರ್ ಕೊಡೋಕೆ ನಂಗೆ ಆಗಲ್ಲ. ಸೊ ಹಾಗಾಗಿ ನಾನು ಈ ಥರದನ್ನ ಯೂಸ್ಫುಲ್ ಆಗಿರೋದನ್ನು ಕೊಡಬೇಕಂತ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿದ್ದೀನಿ. ಅದನ್ನು ಒಪ್ಕೊಳ್ಳೋರು ಒಂದು 40,000 ಜನ ಒಪ್ಕೊಳ್ತಾ ಇದ್ದಾರೆ, ಅದೇ ನನಗೆ ತೃಪ್ತಿ, ಅಷ್ಟೇ ಸಾಕು ನನಗೆ. ಸೊ ಇದನ್ನು ನೀವು ಒಪ್ಕೊಳ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನೆಲ್ಲ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು 50,000 ವ್ಯೂಸ್ನ ಇನ್ನೊಂದು 10,000 ಜಾಸ್ತಿ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.